ಕಂದಮ್ಮನಿಗಾಗಿ ಸಹಾಯಕ್ಕೆ ಮುಂದೆ ಬಂದಿದೆ ಸೂಪರ್ ಮಿನಿಟ್. ಎಸ್, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಟೈಮ್ ಜೊತೆ ಆಟವಾಡುವ ಟೈಮ್ ಶುರುವಾಗಿದೆ. ಮಿನಿಟ್ನಲ್ಲಿ ಆಟ ಆಡುವ ಸೂಪರ್ ಮಿನಿಟ್ 3ನೇ ಆವೃತ್ತಿಗೆ ಚಾಲನೆ ಸಿಕ್ಕಿದೆ. ಪ್ರತಿ ಶನಿವಾರ ಹಾಗೂ ಭಾನುವಾರ ರಾತ್ರಿ 9 ಗಂಟೆಗೆ ಸೂಪರ್ ಮಿನಿಟ್ 3 ಪ್ರಚಾರ ಆಗಲಿದೆ. ಅಂದಹಾಗೆ ಈ ಬಾರಿ ಸೂಪರ್ ಮಿನಿಟ್ನಲ್ಲಿ ಕಲರ್ಸ್ ಕುಟುಂಬದ 16 ತಂಡಗಳು ಚಾಂಪಿಯನ್ಶಿಪ್ಗಾಗಿ ಸೆಣಸಾಡಲಿದೆ. ಅಸಲಿಗೆ ಈ ಚಾಂಪಿಯನ್ಶಿಪ್ ನಡೀತಿರೋದು ಓರ್ವ ಪುಟ್ಟ ಕಂದಮ್ಮನಿಗಾಗಿ. ಹೌದು, ಬ್ಲಡ್ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಿರೋ ಮಧ್ಯಮ ವರ್ಗದ ಸುರೇಶ್ ರೇಖಾ ದಂಪತಿಯ 5.5 ವರ್ಷದ ಕಂದಮ್ಮ ಪಿಯೂಷ್ ಚಿಕಿತ್ಸೆ ವೆಚ್ಚಕ್ಕಾಗಿ ಈ ಬಾರಿಯ ಸೂಪರ್ ಮಿನಿಟ್ 3 ಚಾಂಪಿಯನ್ಶಿಪ್ ನಡೆಯಲಿದೆ. ಚಾಂಪಿಯನ್ಶಿಪ್ನಲ್ಲಿ ಗೆಲುವು ಸಾಧಿಸುವ ತಂಡದ ಬಹುಮಾನ ಹಣ ಪಿಯೂಷ್ ಚಿಕಿತ್ಸೆಗೆ ವೆಚ್ಚಕ್ಕೆ ನೀಡಲಾಗುವುದು. ಜನರನ್ನ ರಂಜಿಸುವ ಕಾರ್ಯಕ್ರಮ ಸೂಪರ್ ಮಿನಿಟ್. ರಂಜನೆ ಜೊತೆಗೆ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುವುದು ಕಲರ್ಸ್ ಕನ್ನಡ ವಾಹಿನಿಯ ಆಶಯ. ಹೀಗಾಗಿ ಈ ಬಾರಿ ಸೂಪರ್ ಮಿನಿಟ್ ಮೂಲಕ ಪಿಯೂಷ್ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಲು ಕಲರ್ಸ್ ಕನ್ನಡ ವಾಹಿನಿ ಮುಂದಾಗಿದೆ. ಕಳೆದ ಬಾರಿ ಸೂಪರ್ ಮಿನಿಟ್ ಮೂಲಕ ಕಲರ್ಸ್ ಕನ್ನಡ ವಾಹಿನಿ ಪುಟ್ಟ ಹುಡುಗಿ ಅಮೂಲ್ಯಗೆ 14 ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡಿದ್ರು. ಒಂದು ವೇಳೆ ಆಶಯದೊಂದಿಗೆ ಶುರುವಾಗಿರೋ ಸೂಪರ್ ಮಿನಿಟ್ 3 ಕಾರ್ಯಕ್ರಮದಲ್ಲಿ ಚಾಂಪಿಯನ್ಶಿಪ್ಗಾಗಿ ಒಟ್ಟು 16 ತಂಡಗಳು ಸೆಣಸಾಡಲಿವೆ. ಚಾಂಪಿಯನ್ಶಿಪ್ ಗೆಲ್ಲುವ ತಂಡದ ಬಹುಮಾನ ಹಣ ಪಿಯೂಷ್ ಕುಟುಂಬಕ್ಕೆ ಸೇರಲಿದೆ. ಸೊ ಮತ್ತಷ್ಟು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.